ಏನಪ್ಪಾ ಶ್ಯಾಮ ಸುಂದರ ಅದೇ ಆರಾಮ ದೋಸ್ತ ಬಾಪ ಬಾಳ ದಿವ್ಸದ ಮೇಲೆ ಈ ಕಡೆ ಪ್ರಯಾಣ ಎಲ್ಲಿ ಬಾಳ ದಿವಸ ಮೊನ್ನೆ ಬಂದು ಕಾರ್ ಮನೆ ದಿವಸ ಕ್ವಾಡ್ ಬಳಗಿ ತಿಂದು ಹೋಗ್ಲಿಲ್ಲ. ಹೌದಲ್ಲ ಈ 2 ದಿನ ಬಂದ 2 ದಿವಸ ಕಳ್ಕೊಂಡೆ ಅಂದ್ರೆ 2 ವರ್ಷ ಕಳ್ಕೊಂಡಂಗ್ ಮಾಡ್ತೀವಿ. ಹ್ಞೂ ನೀ ಬಂದಿಲ್ಲ ಅಂದ್ರೆ ಹಂಗ ಆಕತ್ತೆ ಅದಕ್ಕೆ ನನ್ನ ದೋಸ್ತ ಏನ ಯಾರು ಬಂದಾರ ನೋಡ್ಲಿ. ಆರಾಮದೇನ್ರಿ ನೀವ್ ಆರಾಮದಿರಿ? ಹಾ ಮತ್ತ ದೋಸ್ತ ಈಗ ನೀ ಚಾ ಕುಡಿತೀಯೋ ಕಾಫಿ ಕುಡಿತೀಯೋ ಏನ್ ಕುಡಿತೀಪ? ಕುಡಿತಿ ಅಂದ್ರ ಅಷ್ಟ ತರ್ಸಾವ ನೀನು. ಅಲ್ಲೋ ನಿಂಗೆ ಏನ್ ಸೇರ್ತೈತ ಅದನ್ನ ಹೇಳತ್ತ. ವೈನೇರ್ ಗೊತ್ತೈತಲ್ಲ ನನ್ಗೇನ್ ಸೇರ್ತೈತೆ ಅಂತ ಹೇಳಿ. ವೈನಿ ನನಗೊಂದು ಸ್ಪೆಷಲ್ ಚಾ ಕೊಟ್ಬಿಡ್ರಿ. ಈಗ ದೋಸ್ತ ಅದು ನಂದೊಂದ್ 2 ಎಕರೆ ಹೊಲ ಆಯ್ತಲ್ಲ ಊರಾಗ. ಹಾ ಹೌದು. ಅದು 1 ಎಕರೆ ಹಂಗ ಪಡ ಬಿದ್ಬಿಟ್ಟೈತಪ್ಪ ಅದ. ಪಡ ಬಿದ್ದೈತಿ. ಈಗ ಅದಕ್ಕ ಅದನ್ನ ಅದ್ರಾಗ ಒಂದ್ ಶೆಡ್ ಕಟ್ಟಿಬಿಡು ಅಂತ ವಿಚಾರ. ಬೇಡ ಹೋ ಮಾರಾಯ. ಯಾಕೋ ಶೆಡ್ ಕಟ್ಟಬೇಡ. ಯಾಕ? ಶೆಡ್ಡಿನ ಸುದ್ದಿ ನೋಡಿದ್ಲಲ್ಲ ಎಲ್ಲಾ ಕಡೆಗೆ ಹೆಂಗ ಹೊಂಟೈತಿ. ಬೇಡ ಹೋ ಮಾರಾಯ ಬೇಡ. ಹೌದು ನೀನು ಮುಂಜಾನೆ ಎದ್ರು ಶೆಡ್ಡಿನ ಸುದ್ದೆ, ಮಧ್ಯಾಹ್ನದಾಗ ಎದ್ರು ಶೆಡ್ಡಿನ ಸುದ್ದೆ, ರಾತ್ರಿ ಮಕ್ಕಳು ಹೊತ್ತಾಗನು ಶೆಡ್ಡಿನ ಸುದ್ದಿನ. ಅದಕ್ಕ ನೀ ಅದು ಸವಾಸ್ಕ ಹೋಗ್ಬೇಡ. ಕಟ್ಟಿ ಗೊಡ್ಡು ಅದಾನ ಕಟ್ಟಿ ಗೊಡ್ಡು ಬೀಳೋದು ಬೇಡ. ಅದಕ್ಕ ಒಂದ್ ಕೆಲ್ಸ ಮಾಡೋ ದೋಸ್ತ, 8 ಎಕರೆ ಐತಂದಿ? 2 ಎಕರೆ ಐತಿ. ಅದ್ರಾಗ 1 ಎಕರೆ ಇದು ಮಾಡಾಕತ್ತಿ ಬಿಡು. ಹೌದಾ? ಇನ್ 1 ಎಕರೆ ಒಂದ್ ಕೆಲ್ಸ ಮಾಡು. ಈಗ ಅದೇನೋ ಮೀನ್ ಸಾಕಾಣಿಕೆ ಏನೋ ಮಾಡ್ತಾರಲ್ಲ ಅದು ಮಾಡ್ಬೋದಲ್ಲ? ಅದಕ್ಕೆಲ್ಲ ಗುಂಡಿ ತೋಡಿ ನೀರ್ ಬಿಟ್ಟು ಅದೆಲ್ಲ. ಏನಪ್ಪಾ ಸುಸ್ಮಿತ್ ಆರಾಮಿದ್ದೀರಪ್ಪ? ಈಗ ಅದೆಲ್ಲ ಗುಡ್ಡಾಡಕ ಅಲ್ಲೋ ಅದನ್ನ ಮಾಡ್ಬೋದಲ್ಲ ಆಕ್ಚುಲಿ. ಅದಕ್ಕ ಬೇಕಪ್ಪ ಇದು ಮ್ಯಾನ್ ಪವರ್ ಬೇಕು. ಮ್ಯಾನ್ ಪವರ್ ಬೇಕು, ಇದು ಬೇಕು. ಅದ್ ಬಂದಾಗ ಹಿಂಗ್ ಹೇಳ್ತಾನೆ ಕೇಳಿಲ್ಲ. ಐಡಿಯಾ ಇಲ್ಲದ ಕೆಲಸ ಒಟ್ಟ ಮಾಡಕ್ ಹೋಗ್ಬಾರ್ದು. ಒಟ್ಟ ಮಾಡ್ಬಾರ್ದ ನಾವು. ಹೇಳ್ದಂಗೆ ಮಾಡು, ಎಲ್ಲ ಚಲೋ ಆಗ್ತದೆ. ನಾನು ನೀನು ಹಂಗೆ ಹಂಗೆ. ಯಾಕೋ ಹುಡುಗನ ನಡವಳಿಕೆನ ಚೇಂಜ್ ಆಗೈತಲ್ಲ. ಹೇಳಿದ್ನಲ್ಲ 1 ನಿಮಿಷ ಇಲ್ಲೆಲ್ಲ ಇದಾರ, ಮೇಲೆ ಹೋಗಿ ಮಾತಾಡ್ತೀನಿ. ಹಾ ಈಗ ಅಲ್ಲ ದೋಸ್ತ, ನೀ ಮೀನ್ ಸಾಕಾಣಿಕೆ ಮಾಡತ್ತಿ, ಇದು ಮಾಡತ್ತಿ, ಮತ್ತ ಒಂದು ಥ್ಯಾಂಕ್ಸ್ ರೇವನಿ. ಈಗ ಮತ್ತೆ ಏನ್ ಮಾಡ ನೀ? ಲೇಔಟ್ ಅದ ಮಾಡ್ಬೇಕಂತಂದ್ರ ಅಲ್ಲಿ 2-3 ಸರಿ ಬೋರ್ ಹೊಡಿಸಿದ್ದೆ. ಬೋರು ಹೌದು, ನೀರ್ ಹಾಕ್ತಿಲ್ಲ. ನಾನು ಹೇಳಿದ್ನಲ್ಲ 2-3 ಸರಿ ಹೊಡಿಸಿದ. ಅಲ್ಲ ಇದ್ ಮಾಡ್ಕೊಂಡು ಕೆಲಸ ಮಾಡಿ. ಏನು ಅದು ಯಾವ್ದ್ರೆ ಮೊನ್ನೆ ಹೋಗಿದ್ವಲ್ಲ, ಏ ಸುಸ್ಮಿತ. ಹೌದು. ಸ್ಟಡಿ ಎಲ್ಲ ಹೆಂಗ್ ನಡೆದಪ್ಪ? ಚಲೋ. ಹೌದಾ? ಈಗ ನೀನು ಫೈನಲ್ ಇಯರ್ ಡಿಗ್ರಿ ಅಲ್ಲ? ಅಲ್ಲಪ್ಪ ಹಿಂಗ ಫೋನ್ನಾಗ 1 ನಿಮಿಷ ಫೋನ್ ಮಾತಾಡ್ತೀನಿ, ಅರ್ಜೆಂಟ್ ಕಾಲ್ ಅದ, ಆಮೇಲೆ ಮಾತಾಡ್ತೀನಿ ಆಮೇಲೆ ಬರ್ತೀನಿ. ಅಲ್ಲಪ್ಪ ಸುಸ್ಮಿತ, ಏಯ್ ಸಕ್ರಿನೇ ಇಲ್ಲಲ್ಲೋ, ಹೆಂಗ್ ಕುಡಿಯತ್ತಿ? ಏನ ನಮ್ಮ ಶ್ಯಾಮ ದಾರಿ ಬಿಟ್ಟಾಗ ಅವನು ಸರಿ ದಾರಿಗೆ ನಾ ತಗೊಂಡು ಬಂದೆ. ಈಗ ಅವನ ಮಗ ದಾರಿ ಬಿಟ್ಟಾನ, ಅವನು ನಾನಾ ಸರಿ ದಾರಿಗೆ ತರಬೇಕು. ಇನ್ನು ಶ್ಯಾಮನು ಮೊಮ್ಮಗ ದಾರಿ ಬಿಟ್ರು ಅವಾಗೂ ನಾನಾ ಕೋಲ್ ಹಿಡಿದು ದಾರಿ ತರಬೇಕನ್ನೋದು ಬೇಡ. ಇವತ್ತು ಇಲ್ಲಿಗೆ ಎಂಡ್ ಮಾಡ್ಬಿಡೋದು. ಏ ಶ್ಯಾಮ ಬಾಯ್. ಅಲ್ಲೋ ಮಾರಾಯ, ಇದ್ರ ಸಕ್ರಿನೇ ಇಲ್ಲ, ಅದು ಹೆಂಗ್ ಕುಡಿಯತ್ತಿ? ನವನ ಇದು ಕೇಳಿಲ್ಲ. ಈಗಿನ ಹೈಬ್ರಿಡ್ ಊಟ ತಿಂದು ಫ್ಯೂಚರ್ನಾಗ ಶುಗರ್ BP ಬರುದಲ್ಲ. ಈಗ ಪ್ರಾಕ್ಟೀಸ್ ಮಾಡ್ಕೋಬೇಕು ನಾವು. ಮನಗಂಡದಿಪ್ಪ ಅದೇನಲ್ಲ ಅಡ್ವಾನ್ಸ್ ಕೇರಿಂಗ್ ಹಂಗ ಬಿಡು. ಒಂದ್ ಕೆಲ್ಸ ಮಾಡು, ಈಗ ಮುಂದೆ ಒಂದಿನ ಆತರ ಸಾಯ್ದ ಇರ್ತೈತಿಲ್ಲ, ಇವತ್ತು ಕುಣಿ ಬಿದ್ದು ಬಿಡು. ಅಂದ್ರೆ ನನ್ನ ಹುಗಿಯಬೇಕಂತ ವಿಚಾರ ಮಾಡಿ ಇಲ್ಲ ಜಾಸ್ತಿ ವಿಚಾರ ಮಾಡ್ತೀವ. ಅದ್ರಲ್ಲೇ ನಿನ್ ಮಗ ಚಲೋ ತಂಗ ಓದಾಕತ್ತಾನಿಲ್ಲ? ಏನೋ ನಮ್ಮನ್ ಮನ್ಗಂಡ ಓದ್ತಾನವ. ಮನಗಂಡ
ಪ್ರತಿ ವರ್ಷ ಫಸ್ಟ್ ರ್ಯಾಂಕ್, ಪ್ರತಿ ವರ್ಷ ನಮ್ಮ ಮನೆ ಪಾರ್ಟಿ ಮಾಡ್ತೀವಲ್ಲ ಬರಂಗಿಲ್ಲ ನೀ. ಹೋದ ವರ್ಷ ಎಲ್ಲ ಬಂದಿರ್ಲಿಲ್ಲ. ಮಾಡ್ತಿದ್ ಬಿಡು, ಹಾ. ಬಂದೇನ್ ರಗಡ್ ಸರಿ ಬಂದನಿ. ಆದ್ರೂ ಶ್ಯಾಮ, ನೀ ಕೆಳಗ್ ಬಾ, ಅಲ್ಲಿ ಹೇಳ್ತಾನೆ ನಿನ್ ಕುಟುಂಬ ಮಾತಾಡೋದು. ಬಾ ಯಾಕೋ ನಾನೇ ಹೇಳ್ತಾನೆ. ಏ ದೋಸ್ತ, ಕಪ್ ತಗೊಂಡೋಗಿಪ್ಪ ಮತ್ತ. ನೀನು ಕಪ್ ತಗೊಂಡೋಗಿ ಆರ್ಸಿ ಬೇರೆ ಕೊಡ್ಲ ನಿಮ್ ಕಪ್ ನಿಮ್ಗ. ಏನೋ ದೋಸ್ತ, ನನ್ನ ಕೆಳಗೆ ಬರಕ್ ಹೇಳಿದಿ? ಹೇಳ್ತಾನೆ ವಿಷಯ ಆಯ್ತು. ಅಲೋ ಶ್ಯಾಮ, ಹಾ, ನಿನ್ನ ಮಗನ ಮೊಬೈಲ್ ಬಿಡವಲ್ದು, ಏನ್ ಮೊಬೈಲ್ನ ನಿನ್ನ ಮಗ ಬಿಡವಲ್ನ ಒಂದು ಗೊತ್ತಾಗಲ್ದಲ್ಲೋ ಶ್ಯಾಮ. ಇಲ್ಲೋ, ಅವ ಇವತ್ತ ಒಂದಿನ ನನ್ನ ಮಗ ಚಲೋ ಓದ್ತಾನ ಬಿಡವ. ಒಂದು ಮಾತು ಹೇಳ್ತಾನೆ ಶ್ಯಾಮ ನನಗೆ. ಏನು? ನಿನ್ನ ಮಗ ಯಾಕೋ ದಾರಿ ತಪ್ಪೇನ ಅನ್ಸಾಗತ್ತೆ. ಏನು ಹಿಂಗಂತಿ? ಇಲ್ಲೋ ಮಾರ, ಚಲೋ ಓದ್ತಾನ. ಅಲ್ಲೋ, ನಾವು ಮ್ಯಾಲಿದ್ದಾಗ ಕೆಳಗೆ ಬಂದ ಮಾತಾಡ್ಕೊಂತ, ನಾವು ಕೆಳಗೆ ಬಂದ್ವಿ ಮ್ಯಾಲ ಹೋದ ಮಾತಾಡ್ಕೊಂತ. ಆಗಲಕ್ಕೆ ನಾನು ಒಳಗೆ 2-3 ಸರಿ ಕರೆದು ಚಂದಾಗ ಮಾತಾಡ್ಸಿದ್ರು ನಾನು ಕೂತ್ ನಿಂತ್ಕೊಂಡು ಮಾತಾಡವಲ್ಲ, ಬರೀ ಫೋನ್ಯಾಗನ ಮಾತಾಡಕತ್ತಾನ. ನನಗೆ ಅನಿಸ್ತೈತಿ ಹುಡುಗ ಲೈನ್ ತಪ್ಪೈತೆ ಅಂತ ಹೇಳಿ. ಹಂಗೇನಿಲ್ಲೋ ನೋಡ, ಹಾ. ಈಗ ನಿನ್ನ ಮಗ ಫೈನಲ್ ಇಯರ್ ಡಿಗ್ರಿ. ಹೌದು ಹೌದಿಲ್ಲ? ಹೌದು. ನನ್ನ ತಂಗಿನೂ ಫೈನಲ್ ಇಯರ್ ಡಿಗ್ರಿನ. ಹಾ, ಹೌದು ಹೌದು. ಆಕಿ ಕಡೆಗೆ ಆಂಡ್ರಾಯ್ಡ್ ಮೊಬೈಲ್ ಅಲ್ಲ, ಹಾ. ಒಂದು ಕೀಪ್ಯಾಡ್ ಸಟ್ಟು ಇಲ್ಲ ಆಕಿ ಅಂತಲೇ. ಕೊಡಿಸ್ಲೇನ ತಂಗಿ ಅಂತ ಕೇಳಿದ್ರೆ, ಅಣ್ಣ ಓದ್ ಮುಗಿ ಮಟ್ಟ ಬೇಡ, ನಾನು ಓದ್ ಮುಗಿದ ಮೇಲೆ ಫೋನ್ ಕೊಡ್ಸುವಂತೆ ಅಂತಾಳ. ಚಲೋ ಹುಡುಗಿ ಆಕಿ. ಮತ್ತ ಅಂತದಿದ್ದಾಗ ನಿನ್ನ ಮಗ ಡಿಗ್ರಿ ಸ್ಟೂಡೆಂಟ್ ಆಗಿ ಫೋನ್ ಹಿಡ್ಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಮಾತಾಡ್ಕೊಂತ ಅಡ್ಡಾಡಿದ್ರ ನೀವು ಪಾಸ್ ಆಗ್ಬೇಕಲ್ಲೋ. ಏ ಹಂಗಿಲ್ಲ ಮಾರ, ಓದ್ತಾನ. ಇವತ್ತ ಒಂದಿನ ಏನೋ ಫೋನ್ ಇಟ್ಕೊಂಡಾನ, ಬಟ್ ಓದ್ತಾನೆ. ಪ್ರತಿ ವರ್ಷ ರ್ಯಾಂಕ್ ಬರ್ತಾನೆ ಬರ್ತಾನೆ. ಈ ವರ್ಷ ಬರ್ತಾನ. ಪ್ರತಿ ವರ್ಷ ರ್ಯಾಂಕ್ ಬರ್ತಿದ್ದ ಖರೆ, ನನಗೂ ಗೊತ್ತೈತಿ ಬಿಡು. ಹಾ. ಆದ್ರ ಈ ವರ್ಷ ನೀನ ನೋಡುವಂತೀವ ರ್ಯಾಂಕ್ ಏನಕೈತೆ ಅನ್ನೋದು. ಯಾಕೋ ಹಿಂಗಂತಿ? ಅಲ್ಲೋ, ನಿನಗೆ ಅಷ್ಟು ಬುದ್ಧಿಲ್ಲ? ಓದು ಮಕ್ಕಳ ಕೈಯಾಗ ಫೋನ್ ಕೊಡಿಸ್ಬೇಕು ಕೊಡಿಸ್ಬಾರ್ದು ಅನ್ನೋಷ್ಟು ತಿಳುವಳಿಕೆ ಇಲ್ಲ ಅಂದ್ರೆ ನೀ ಎಂತ ದಡ್ಡದಿ ಅಂತ. ಇಲ್ಲಿ ಕೇಳ, ಮಕ್ಕಳನ್ನ ಯಾವತ್ತು ನಮ್ಮ ಹದ್ದು ಬಸ್ತನಾಗ ಇಟ್ಕೊಂಡು ಪಾಠ ಕಲಿಸಬೇಕು. ನೀ ಹದ್ದು ಬಸ್ತ್ ಕೈ ಬಿಟ್ಟಿ ಹುಡುಗರು ಕೆಟ್ಟ ಅಂತನ ಅರ್ಥ. ಹಂಗಂತೀಯ ದೋಸ್ತ? ಈಗ ನನ್ನ ತಂಗಿನ ತಗೋ, ಈಗ ಗೆಳತಿಯರ ಜೊತೆಗೆ ಮಾತಾಡ್ಬೇಕು, ಏನಾರ ಡಿಸ್ಕಷನ್ ಮಾಡ್ಬೇಕು ಇತ್ತಂದ್ರ ಫೋನ್ ಏನ್ ಮಾಡಂಗಿಲ್ಲಕ್ಕಿ. ಹೋದಕ್ಕೆ ಒಂದ್ 10 ನಿಮಿಷ ಮಾತಾಡ್ಕೊಂಡಕ್ಕೆ ಹೊಳೆ ಬಂದ್ಬಿಡ್ತಾಳ, ಮತ್ತು ಬುಕ್ ಹಿಡ್ಕೊಂಡ್ ಕೂತ್ ಬಿಡ್ತಾಳ. ಯಾವತ್ತು ನೋಡಿದ್ರು ಸ್ಟಡಿ ಸ್ಟಡಿ ಸ್ಟಡಿ. ಯಾವಾಗಿದ್ರು ನಮ್ಮ ತಂಗಿ ನಂಬರ್ 1. ಅಂದ್ರೆ ಏನು, ನನ್ನ ಮಗ 2 ನಂಬರ್ ಅನ್ಕೊಂಡೇನೆ? 2 ನಂಬರ್ ಅಲ್ಲ, 3 ನಂಬರ್ ಅನ್ನ. 3rd ಕ್ಲಾಸ್ ಅಂತಾರಲ್ಲ, 3rd ಕ್ಲಾಸ್ ಲೆಕ್ಕಕ್ಕೆ ಬರ್ತಾನೆ. ಏನ್ ಹಿಂಗ್ ಮಾತಾಡತ್ತೀವ ಮರ? ಏನ್ ಹಿಂಗ್ ಮಾತಾಡಕತ್ತೀನಿ ಅಂತಿಲ್ಲ ಅಲ್ವ? ಇಷ್ಟೊತ್ತನ ಮಾತಾಡಕತ್ತಾನ. ಯಾರ ಜೊತೆ ಮಾತಾಡಕತ್ತಿರ್ಬೋದು ಹೇಳ್ಕೊಂಡ್? ಅವ್ರ ದೋಸ್ತರ ಜೋಡಿ ಮಾತಾಡ್ತಿರ್ತಾನೆ. ಅಷ್ಟೇ ಮಾತಾಡ್ತಿರ್ತಾನ. ಈಗ ನಂದು ನಿಂದು ದೋಸ್ತಿ ಶುರುವಾಗಿ ಎಷ್ಟು ವರ್ಷ ಆಯ್ತು? ಹೆಚ್ಚು ಕಡಿಮೆ 30 ವರ್ಷ ಆಯ್ತು. ನೀನ್ ನನಗೆ ಫೋನ್ ಹಚ್ಚಿದಂದ್ರ ಎಷ್ಟೊತ್ತನ ಮಾತಾಡ್ತಿದಿ? ಒಂದ್ 2 ನಿಮಿಷ ಮಾತಾಡ್ತೀನಿ. ಹೌದಿಲ್ಲ? ಏನಾರ ವ್ಯವಹಾರ ಇತ್ತಂದ್ರ 5-10 ನಿಮಿಷ ಮಾತಾಡ್ತಿದಿ. ನಿಮ್ ಮನೆಗೆ ಬಂದ ಒಂದ್ ತಾಸಿನ ಮ್ಯಾಲ ಆತ್ ನಾನು. ಇನ್ನೂ ಫೋನ್ ಇಟ್ಟಿಲ್ಲಮ್ಮ, ಇನ್ನು ಮ್ಯಾಲ ಹೋಗಿ ಮಾತಾಡಕತ್ತಾನವ. ಇದ್ರ ಮ್ಯಾಲ ಲೆಕ್ಕ ಹಾಕ ಯಾರ್ ಕೂತ್ ಮಾತಾಡ್ತಾನ ಅಂತ ಹೇಳಿ. ಅವ ಮಾತಾಡಕತ್ತಿದ್ದು ಗೆಳೆಯನ್ ಕೂಟ ಅಲ್ಲ, ಗೆಳತಿ ಕೂಟ. ದೋಸ್ತ, ನಿನ್ನ ಮಗ ಒಂದ ಮಾತನಾಗ ಹೇಳ್ಬೇಕಂದ್ರ ಲವ್ನ್ಯಾಗ ಬಿದ್ದಾನ, ಲವ್ನ್ಯಾಗ. ಈಗ ಅವನ ಲಗುನ ಮ್ಯಾಲೆ ಬಸ್, ಇಲ್ಲ ಅಂದ್ರ ನಿನ್ನ ಮಗ ನಿನ್ನ ಕೈಗೆ ಸಿಗುದಿಲ್ಲ. ಈಗ ನಂದ ನೋಡು, ನನ್ನ ತಂಗಿ ಕಡೆಗೆ ಫೋನ್ ಇಲ್ಲ, ಚಂದಂಗ ಆಕಿನ ಸಾಲಿ ಕಲಿಸಿ ಯಾವಂಗಾರ ಕೊಟ್ಟು ಮದ್ವಿ ಮಾಡ್ತೀನಿ, ಆರಾಮ್ ಕೈ ತೊಳ್ಕೊಂಡು ಆರಾಮ್ ಉಳಿದು ಬಿಡ್ತೇನೆ. ಆದ್ರೆ ನಿಂದ ಹಂಗಾಗುದಿಲ್ಲ. ನಿನ್ನ ಮಗ ಫೋನ್ಯಾಗ ಮಾತಾಡ್ಕೊಂತ 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 ಅದ ಹುಡುಗಿ ತೊಗೊಂಡು ಎಲ್ಲಾರ ಓಡೋಗ್ಬಿಡ್ತಾನ, ನಿನ್ನ ಮಾನ ಮಾರಿದಿ ಬೀದಿಗೆ ತರ್ತಾನ. ಇದನ್ನ ನೋಡ್ಕೊತಿರ್ಬೇಕು. ಏನ್ ಹಿಂಗ್ ಮಾತಾಡ್ತಿದ್ದ? ಸತ್ಯನ ಹೇಳಕತ್ತೀನಿ ನಾನು. ಇಲ್ಲೋ ಮರ, ಎಲ್ಲ ಮಾತಾಡಬೇಡ. ನಾ ಇವತ್ತೇನು ಅಬ್ಸರ್ವ್ ಮಾಡಿನಲ್ಲ ಅವನು, ಅವ ಚೊಕ್ಕ ಹೇಳ್ತೇನೆ ನಿನಗ ಯಾವ್ದೋ ಹುಡುಗಿಯಿಂದ ಬಿದ್ದ. ನೀ ನಾ ಹೇಳೋದು ಸುಳ್ಳಾದ್ರೆ ನೀವು ಅಬ್ಸರ್ವ್ ಮಾಡಿ, ನಿನಗೆ ಬರ್ತಕ್ಕ ಮಾಡ್ತೀನಿ. ನಾ ಹಿಂಗೆ ಗೆಳನ ಮಾಡಿ ನೀವು ಕರೆ, ನಾ ಹಿಂಗೆ ಗೆಳನ ಬೇಜಾರಾಗ್ಬೇಡ ನೀನು. ಇಲ್ಲ ನೋಡು, ನಿನ್ನ ಕುಟುಂಬ ಬೇರೆ ಅಲ್ಲ, ನನ್ನ ಕುಟುಂಬ ಬೇರೆ. ನಿನ್ನ ಮಗ ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ. ನಿನ್ನ ಮಗ ಹಾಳಾದ್ರು ಒಂದ,
ನನ್ನ ಮಗ ಹಾಳಾದರೂ ಒಂದ. ಹಾಗಾಗಿ ನಿನಗೆಲ್ಲ ಥರದಿಂದನೂ ಹೇಳೇನಿ, ಒಟ್ಟು ನಿನ್ನ ಮಗನ ನಿನ್ನ ಕಂಟ್ರೋಲ್ನಾಗಿಟ್ಟು. ನೋಡು, ಮತ್ತು ನಮ್ಮ ದೋಸ್ತ ನಮ್ಮ ಮನೆಗೆ ಬಂದು ಹಿಂಗೆ ಹೇಳಿ ಹೋದ ಅಂತ ನನ್ನ ಮೇಲೆ ಬೇಜಾರು ಆಗ್ಬೇಡ. ಆದ್ರೆ ಇದನ್ನು ಮಾತ್ರ ನೀ ಗಂಭೀರವಾಗಿ ತಗೋ. ಬರ್ಲಾ ನಾನು ಬರ್ತೇನೆ. ವೆಂಕಟರಮಣ ಗೋವಿಂದ. ಏನ ಏನ್ರಿ? ನಿಮಿಷ ಬಾಯ್ಲೆ. ಏಯ್ ಬಾಯ್ಲೆ, ಏನ್ರಿ? ಕರ್ದ್ಮೇಲೆ ಲಘು ಬರ್ಬೇಕ. ಏನ್ ಹೇಳಿ? ಈಗ ನಿನ್ ಮಗನಿಗೆ ಅಂದ್ರೆ ನಿನ್ ಮಗನ ಬಗ್ಗೆ ಏನ್ ಅನಿಸ್ತೈತಿ? ಹಿಂಗ ಏನ್ ಅನ್ಸುತ್ತೆ? ಚೆನ್ನಾಗಿ ಓದ್ತಾ ಇದ್ದಾನೆ, ಒಳ್ಳೆ ಮಾರ್ಕ್ಸ್ ತೆಗಿತಾ ಇದ್ದಾನೆ, ನಾವ್ ಹೇಳಿದ ಕೆಲ್ಸ ಎಲ್ಲ ಮಾಡ್ತಾ ಇದ್ದಾನೆ, ದೊಡ್ಡವ್ರಿಗೆ ಬೆಲೆ ಕೊಡ್ತಾನೆ, ಮನೆ ಕೆಲ್ಸ ಎಲ್ಲ ಒಬ್ನೇ ಮಾಡ್ತಾ ಇದ್ದಾನೆ. ಅವನ್ ಬಗ್ಗೆ ಏನ್ ಅನಿಸ್ಬೇಕು? ಅಲ್ಲ, ಈಗ ವಯಸ್ಸಿಗೆ ಬಂದಿರೋ ಹುಡುಗರು ಅಂದ್ರೆ ಅವ್ರ ಬಿಹೇವಿಯರ್ ಒಳಗೆ ಚೇಂಜ್, ಇಲ್ಲ ಅವ್ರ ನಡವಳಿಕೆ ಚೇಂಜ್, ಇದೇನಾಗ್ತಾವಲ್ಲ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಬೇಕು. ನೀ ಅಬ್ಸರ್ವ್ ಮಾಡಿ ಏನ? ಅದನ್ನೆಲ್ಲ ನಾನ್ ಯಾಕೆ ಅಬ್ಸರ್ವ್ ಮಾಡ್ಲಿ? ಇದನ್ ಅವ್ವ ಅಪ್ಪ ಅನ್ನೋದು ಹುಡುಗರನ್ನ ಯಾವ ರೀತಿ ಇರ್ತಾರ ಅನ್ನೋದು ಅಬ್ಸರ್ವ್ ಮಾಡ್ತಿರ್ಬೇಕು. ಅವಾಗ ಅವರು ಅಕಸ್ಮಾತ್ ತಪ್ಪದಾರಿ ಹಿಡಿದಿದ್ರೆ ನಾವು ಅದನ್ನ ಅಬ್ಸರ್ವ್ ಮಾಡಿ ಸರಿತಾರಿ ತರ್ಬೇಕು. ಈಗ ನಾ ಅದನ್ನ ಅಬ್ಸರ್ವ್ ಮಾಡಿದ್ದೆ. ಅಂತದೇನ್ರಿ ಅಬ್ಸರ್ವ್ ಮಾಡಿದೀರಾ? ಅವ ಒಂದು ಸಲ ಫೋನ್ ಹಿಡ್ಕೊಂಡ ಅಂದ್ರ 1 hour ಮಾತಾಡ್ತಾನ. ನೋಡಿ ಎನ್ನಿ, 1 hour ಮಾತಾಡ್ತಾನಂದ್ರ ಅವ ಯಾರ ಜೋಡಿ ಮಾತಾಡ್ತಾನ? ಫ್ರೆಂಡ್ಸ್ ಜೊತೆ ಇರ್ಬೇಕು. ಇದ ತಪ್ಪು. ಈಗ ಒಂದು ವಾಟ್ಸಪ್ ಒಳಗೆ ಬಂದಿತ್ಲ, ಏನಂದ್ರ ಆ ಅಮ್ಮನ ಜೋಡಿ ಮಾತಾಡ್ಬೇಕಾದ್ರೆ 10 ಸೆಕೆಂಡ್, ಅಪ್ಪನ ಜೋಡಿ ಮಾತಾಡ್ಬೇಕಾದ್ರೆ 5 ಸೆಕೆಂಡ್, ಆ ಅಣ್ಣನ ಜೋಡಿ ಮಾತಾಡ್ಬೇಕಾದ್ರೆ 1 minute, ತಮ್ಮನ ಜೊತೆ ಮಾತಾಡ್ಬೇಕಾದ್ರೆ 30 ಸೆಕೆಂಡ್, ಫ್ರೆಂಡ್ ಜೋಡಿ ಮಾತಾಡ್ಬೇಕಾದ್ರೆ 10 ನಿಮಿಷ. ಆದ್ರೆ ಲವರ್ ಜೋಡಿ ಮಾತಾಡ್ಬೇಕಾದ್ರೆ 2 hours ಅಂತ ಹೇಳಿ ಒಂದು ಮೆಸೇಜ್ ಬಂದಿತ್ತು, ಓದಿಲ್ಲ? ಹಂಗಂದ್ರೆ ನೀವು ನನ್ ಮಗ ಲವರ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತಿದ್ದೀರಾ? ಕನ್ಫರ್ಮ್ ಆಗಿ ಅಲ್ಲ ನಾ ಹೇಳೋದು, ನೀ ಸಿಟ್ಟಿಗೆಲ್ಲ ಬರಬೇಡ. ನಾ ಹೇಳಿದ್ದು ಒಂದು ಡೌಟ್ ಅಷ್ಟೇ, ಕನ್ಫರ್ಮ್ ಅಲ್ಲ. ನೋಡು, ಅದನ್ನ ಅಬ್ಸರ್ವ್ ಮಾಡು, ಅದು ಏನ್ ನಡೆದದ ಏನಿಲ್ಲ ಅನ್ನೋದು ನಾವು ತಿಳ್ಕೋಬೇಕು. ಅವ್ವ ಅಪ್ಪ ನಾವು ತಿಳ್ಕೊಂಡಿಲ್ಲ ಅಂದ್ರೆ ಒಂದ್ ಕೆಲಸ ಮಾಡು. ಈಗ ನಿನ್ ಮಗ ಏನ್ ಮಾಡತ್ತಾನೆ? ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ತಗೋ ಬಂತಲ್ಲ, ಅದನ್ನ ಹೇಳಿದ್ನ. ಇದೇ ಡೌಟ್ ಅನ್ನ ನಾವು ಅಬ್ಸರ್ವ್ ಮಾಡಿ ಮಾಡಿ ಕ್ಲಿಯರ್ ಮಾಡ್ಕೋಬೇಕು. ಅರ್ಥ ಆಯ್ತು? ಎಲ್ಲದನೀಗವ ಮೇಲೆ ಮೇಲೆ ಒಂದ್ ಕೆಲಸ ಮಾಡು, ನಿನ್ ಕೆಲಸ ನೀ ಮಾಡು, ನನ್ನ ಕೆಲಸ ನಾ ಮಾಡ್ತೀನಿ. ಈಗ ನಾ ಹೋಗಿ ನಿನ್ನ ಹತ್ರ ಹೇಳೋದು ಬೇಡ. ನಾ ಈಗ ಪ್ಯಾಂಟ ಆಮೇಲೆ ಶರ್ಟ್ ಹಾಕೊಂಡು ಹೋಗ್ಬೇಕು ಅವ್ನ ಮುಂದೆ. ಯಾಕಂದ್ರೆ ನನಗಿರೋ ಅರ್ಜೆನ್ಸಿ ಗೊತ್ತಾಗ್ಬೇಕು. ನಾ ಹಿಂಗೆ ಟಿ ಶರ್ಟ್ ಲುಂಗಿ ಮೇಲೆ ಹೋಗ್ತಂದ್ರೆ ಏನೇ ಅರ್ಜೆನ್ಸಿ ಇಲ್ಲ ಅನ್ಕೋತಾನವ. ಒಂದು ಕೆಲಸ ಮಾಡ್ತೀನಿ, ಅದು ನಾ ಏನೋ ಮಾಡ್ತೀನಿ ಬಿಡು. ನಿನ್ನ ಕೆಲಸ ನೀ ಮಾಡು, ನನ್ನ ಕೆಲಸ ನಾ ಮಾಡ್ತೀನಿ. ಮಗನ ಬಗ್ಗೆ ಅನುಮಾನ ಪಡ್ತಿದ್ದಾರ? ಚಲೋ ಆಯ್ತು ಮೇಡಮ್. ಹಾ ಓ ಹಂಗ. ಓಹೋ, ಅಲ್ಲ, ಇಷ್ಟು ದೊಡ್ಡ ಮನೆ ಐತೆ ನಮ್ದು, ಇಷ್ಟು ರೂಮ್ಗಳದಾವ, ಎಲ್ಲ ಬಿಟ್ಟು ಇಲ್ಲಿ ಬಂದು ನಿಂತು ಪರ್ಸನಲ್ ಮಾತಾಡತ್ತಲ್ಲ. ಆಹಾ, ನನ್ನ ಫ್ರೆಂಡ್ ಹೇಳಿದ ಖರೇನ ಇದು. ಅದು ಏನೋ ಅಂತಾರಲ್ಲ, ಆ ಲವ್ ಆದಾಗ ಒಳಗೆ ಆ ಕಳ್ಳ ಅಂದ್ರೆ ಕಳ್ಳನ ಥರ ಕದ್ದು ಮುಚ್ಚಿ ಅಲ್ಲಿ ನಿಂತ್ಕೊಂಡು ಮಾತಾಡಿ, ಇಲ್ಲಿ ನಿಂತ್ಕೊಂಡು ಮಾತಾಡಿ, ಆ ಕಡೆ ಮಾತಾಡಿ, ಈ ಕಡೆ ಮಾತಾಡಿ, ಯಾರ ಬಂದ್ಕೊಳ್ಳಿ ಹಿಂಗೆ ನಿಂದ್ರೋದು.
ಆಹಾ ಇವನ್ ಕೇಸ್ ಒಳಗೂ ಇದು ಪ್ರೂವ್ ಆಯ್ತು. ಇದು ಅದ ಕೇಸ ಇದು. ನಮ್ಮ ಫ್ರೆಂಡ್ ಹೇಳಿದ ಖರನ ಇದು. ಅದು ಈಗ ಸಣ್ಣದಿದ್ದಾಗ ಚೂಟಿದ್ರೆ ಏನರ ಸರಿ ಹೋಗೈತಿ, ಇಲ್ಲ ಅಂದ್ರೆ ದೊಡ್ಡ ಹೆಮ್ಮರ ಆಯ್ತಂದ್ರೆ ನಾ ಆಮೇಲೆ ಅವ್ನು ನಮ್ಮನ್ನು ತಲೆ ಬಗ್ಗಿಸಿ ಓಡಾಡ್ಬೇಕು. ಅಯ್ಯಪ್ಪ ಗಾಡಿದು ಈಗ ಹಿಡಿಬೇಕಿದೆ, ಇಲ್ಲಾಂದ್ರೆ ಭಾರಿ ತ್ರಾಸ ಆಯ್ತಿದೆ. ಅದಕ್ಕೆ ಏನೋ ಪ್ಲ್ಯಾನ್ ಮಾಡಬೇಕಲ್ಲ. ಹಾಂ ಏನಿಲ್ಲ, ಈಗ ಅವನು ಯಾರ ಜೋಡಿ ಮಾತಾಡತ್ತಾನ ಅನ್ನೋದು ಫೋನ್ ನೈಸ್ ಮಾಡಿ ಇಸ್ಕೊಂಡು ನೋಡ್ಬೇಕಾದ್ರೆ. ಇಲ್ಲಾಂದ್ರೆ ಹಿಂಗೆ ಇದು ಬೆಳೆದು ಬಿಡ್ತದೆ. ಏನು ಪ್ಲ್ಯಾನ್ ಮಾಡಲಿ, ಹೆಂಗೆ ಇಸ್ಕೊಳ್ಳೋದು? ಹಾಂ ಹಾಂ ಕರೆಕ್ಟ್. ಅದು ಪ್ಲ್ಯಾನ್ ಮಾಡಿ ಇಸ್ಕೊಂಡೆ ಅಂದ್ರೆ ಫೋನ್ ಕೊಡ್ತಾನೆ, ನೋಡ್ಬಿಡ್ಬೋದು ಯಾರ ಜೋಡಿ ಮಾತಾಡತ್ತಾರ. ಹಾಂ ಓ ನೋಡು ಚಲೋ ಹಾ ಸರಿ, ನಮ್ಮ ಅಪ್ಪ ಬಂದ್ರು ಒಂದು 10 ನಿಮಿಷ ಮಾಡ್ತೀನಿ ನಾನೇ. ಅಪ್ಪ ಬಂದರು ನಾನೇ ಮಾಡ್ತೀನಿ ಹೇಳಿದ್ನಲ್ಲ, ನಾನೇ ಮಾಡ್ತೀನಿ. 10 ಮಿನಿಟ್ಸ್ ಮಾಡ್ತೀನಿ, ಅರ್ಥ ಮಾಡ್ಕೋ. 10 ನಿಮಿಷ ಮಾಡ್ತೀನಿ. ಸರಿ ಸರಿ, ಬಾಯ್ ಬಾಯ್ ಬಾಯ್. ಏನಪ್ಪ? ಏನಿಲ್ಲ, ಒಂಚೂರು ಫೋನ್ ಕೊಡ, ನಮ್ಮ ದೋಸ್ತಿಗೆ ನಾ ಫೋನ್ ಮಾಡ್ಬೇಕಾಯ್ತು. ಅಕ್ಕ ನಿನ್ ಫೋನ್ ಇಲ್ಲೇನು? ನನ್ನ ಫೋನ್? ಹಾ ಏಯ್ ನನ್ನ ಫೋನ್ ಅದನು, ಹಾ ಆದ್ರೆ ಅದ್ರೊಳಗೆ ಕರೆನ್ಸಿ ಇಲ್ಲ. ನಿನ್ ಫೋನ್ ಕೊಡ ಮಾತಾಡ್ಬೇಕ. ಯಪ್ಪ, ಅಮ್ಮನ್ ಫೋನ್ ತಗೋಲ್ಲ, ಅಕ್ಕಿದ್ರಾಗ ಮಾಡು. ನಾ ಇಂಪಾರ್ಟೆಂಟ್ ಕಾಲ್ ಒಳಗಿದ್ದೀನಿ, ಹಂಗ್ ಡಿಸ್ಟರ್ಬ್ ಮಾಡ್ಬೇಡ. ಬಂದ್ ನನಗ ಡಿಸ್ಟರ್ಬ್ ಮಾಡಬೇಡ. ಇಂಪಾರ್ಟೆಂಟ್ ಏನು ಅನ್ನೋದು ಈಗ ಗೊತ್ತಾಕೈತಿ. ನೋಡ, ನಿಮ್ಮ ಅಮ್ಮಂಗ ಫೋನ್ ಕೊಡಿಸ್ದವನ ನನಗೆ ಗೊತ್ತಿರಲ್ಲ ಅದ್ರಾಗ ಮಾತಾಡ್ಬೇಕು ಇದ್ರಾಗ ಮಾತಾಡ್ಬೇಕು ಅನ್ನೋದು. ಅಕ್ಕಿದು ಕರೆನ್ಸಿ ಖಾಲಿ ಆಗೈತಿ. ಏನ್ ಇಬ್ರದು ಒಟ್ಟಿಗೆ ಕರೆನ್ಸಿ ಖಾಲಿ? ಏನಿದು ಖಾಲಿ ಆದ್ರೆ ನಾ ಏನ್ ಮಾಡ್ಲಿ? ನಾವು ತಿಂದ್ವಿ ಅದನ್ನ, ನಾವು ಡೇಟ್ ಬಂತು ಖಾಲಿ ಆಯ್ತು. 1 ನಿಮಿಷ ಕೊಡಪ್ಪ ಫೋನ್. ಸರಿ ಬಿಡು, ಇಬ್ರದು ಖಾಲಿ ಆಗಲ್ಲ. ಆನ್ಲೈನ್ ಒಳಗೆ ಇಬ್ರು ರೀಚಾರ್ಜ್ ಮಾಡ್ತೀನಿ ಅಂತಿರು. ಏಯ್ ಬೇಡ ಬೇಡ ಬೇಡ. ಇವತ್ತು ಎಷ್ಟು ಹೇಳಿ ಡೇಟ? 1ನೇ ತಾರೀಕು, ನಾಡ್ದ 3ನೇ ತಾರೀಕು. ನಾವು 3ನೇ ತಾರೀಕು ಮಾಡಿದೀವಿ ಅಂದ್ರೆ ಕರೆಕ್ಟ್ ಮಂತ್ ಎಂಟಿಗೆ 28 ದಿನ ಆಕೈತಿ. ಮತ್ ಕರೆಕ್ಟ್ 1ನೇ ತಾರೀಕು ಮಾಡ್ಕೊಂಡು ಹೋಗ್ಬೋದು. ನೀ ಈಗ ಮಾಡಿದ್ರೆ ಮತ್ತೆ 27ಕ್ಕೆ ಬರ್ತೈತಿ, 27, 28ಕ್ಕೆ ಬಂತಾರ. ನಾವು ಆಮೇಲೆ ಮತ್ತೆ ರೀಚಾರ್ಜ್ ಮಾಡೋದು ಮರ್ತೀವಿ ಅಂದ್ರೆ ಬಿಡಪ್ಪ, ನೀ ನಂಬರ್ ಹೇಳು, ನಾ ಡೈಲ್ ಮಾಡ್ಕೊಡ್ತೀನಿ. ನಂಬರ್ ಬಾಯಾಗಿಲ್ಲ, ನಾ ಹೆಂಗ್ ಹೊರದಾಗ ಗೊತ್ತಾಗತ್ತೆ. ನೀ ನಂಬರ್ ಬಾಯಾಗಿಲ್ಲಲ್ಲ, ಮೊಬೈಲ್ ಆಗದಲ್ಲ, ಹೇಳು, ಡೈಲ್ ಮಾಡ್ಕೊಡ್ತೀನಿ ಅಂತ. ನಮ್ಮನ್ನು ಬಿಡಂಗೆ ಇಲ್ಲ ಒಟ್ಟ. ನೋಡು ಅದ್ ಯಾಕೆ ನಿಂತು ನಾ ಮತ್ತೆ ಮೊಬೈಲ್ ತೆಗಿ, ಅದನ್ನ ನೋಡು ನಿಂಗ್ ನಂಬರ್ ಹೇಳು, ನೀ ಡಯಲ್ ಮಾಡೋದ್ರು. ಒಂದು ನಂಬರ್ ಯಾವ್ದಾರು ರಾಂಗ್ ಹೋಯ್ತು ಅಂದ್ರೆ ಅದಿನ್ ಯಾರೋ ಎತ್ತಾರ, ಇನ್ನ ನಾವು ಅದೊಂದು ಕಿರಿಕಿರಿ. ಅದ್ರ ಬಂದ್ ನನ್ ಕೈ ಕೊಡ್ ಹಿಂಗ್ ಹೊಡೆದ್ ಬಿಡ್ತೀನಿ. ನಂಬರ್ ನ ಕೀಪ್ಯಾಡ್ ನೋಡಿದ್ರೆ ಗೊತ್ತಾಗತ್ತೆ. ನೀ ಹೇಳಪ್ಪಾಜಿ, ಹೇಳಿ. ನಾನ್ ತಿಂದ್ಬಿಡ್ತೇನೆ ನಿನ್ ಫೋನ್. ಒಂದು 10 ನಿಮಿಷ ಮಾಡ್ಕೊಡ್ತೀನಿ. ನಾವು ನೋಡಪ್ಪ, ನಿನ್ ಫೋನ್ ತಿನ್ನಲ್ಲ, ಇಲ್ಲೇ ಬೇಕಾದ್ರೆ ಇಲ್ಲೇ ನಿಂತು ಮಾತಾಡ್ತಾನ. ನಾವು ಏನು ಏನು ಮಾಡ್ತೀನಿ, ಇರೋ 1 ನಿಮಿಷ. ನಾವು ಯಾರು ಮಾಡಿ ಮೊಬೈಲ್ ತಗದೆ ಮಾಡಬೇಕು. ಇವನೇ ಕರೆಕ್ಟ್. ಮಾಡ್ಲಿತಿ? ಮಾಡೀನಿಪ್ಪ, ಮಾಡೀನಿ. ನಮ್ಮ ಶ್ಯಾಮನ ಮಗ ಸುಸ್ಮಿತ ಯಾಕೆ ಫೋನ್ ಮಾಡಿದ ಈಗ? ಈ ಬಡ್ಡಿ ಮಗ ಅವರಪ್ಪ ಅವನ ಮುಂದೆಲ್ಲ ವಿಷಯ ಹೇಳ್ದ. ಹಲೋ 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 ಶಂಕರ್, ನಾನು ಮರ ರಾಜ ಮಾತಾಡುದು. ನೋಡೋ ನಂಗೆಲ್ಲ ಗೊತ್ತೈತೆ. ನೀನು 4 ಗಂಟೆಗೆ ಮೀಟಿಂಗ್ ಬಾ ಅಂತ ಹೇಳಿದ್ದಲ್ಲ,
ಆ ಮೀಟಿಂಗ್ ನಂಗೆ ಬರಕ್ ಆಗಲ್ಲ ಇವತ್ತ. ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೋರೋ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೋ. ಏನೇನ ಮಾತಾಡಕತ್ತಲ್ಲ ತೆಲಿಗಿಲಿ ಕೆಟ್ಟೈತೆ ಒಂದು. ಏ ಶ್ಯಾಮ, ಲಗು ಲಗು ಮುಗಿಸ್ಕೊಡು, ನಾನು ಮಾತಾಡ್ಬೇಕಾಗಿತ್ತು ಫೋನಾಗ. ಏಯ್ ನಾನು ಮಾತಾಡತ್ತನು, ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೋ ಯಪ್ಪ, ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೋ. ನಮ್ಮ ಮಗ ಇಲ್ಲೇ ನಿಂತಾನ, ಇವೊಂದು ಅಡ್ಜಸ್ಟ್ ಮಾಡ್ಕೋವಲ್ಲ, ಏನ್ ಮಾಡುದು ನಾವು? ಹಲೋ, ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೋರ ನೀನು. ಫೋನೇ ಕೊಡಬಾರ್ದಾಗಿತ್ತು. ಕ್ಯಾನ್ಸಲ್ ಮಾಡೋ. ಅಪ್ಪ ಮೀಟಿಂಗ್ ಕ್ಯಾನ್ಸಲ್ ಆಯ್ತಲ್ಲ, ಕೊಡಿ ಫೋನ್. ಹಲೋ ಹಲೋ. ಮೀಟಿಂಗ್ ಕ್ಯಾನ್ಸಲ್ ಅಲ್ಲಪ್ಪ, ಅದ್ ನಮ್ಮಿಬ್ಬರದು ಏನೇನೋ ಪರ್ಸನಲ್ ವಿಷಯ. ನಿನ್ಗೆ ಯಾಕೆ ಬೇಕು? ಒಂದ್ 2 ನಿಮಿಷ ಮಾತಾಡ್ದಂಗ ಟೈಮು ಕೂಡ ಅಲ್ಲ ನೀ. ಚಲೋ ಐತಲ್ಲ. ಹಲೋ, ಸಾಕು ಫೋನ್ ಕೊಡಪ್ಪ, ನಾನು ಮಾತಾಡ್ಬೇಕು. ಎಕ್ಸಾಮ್ ಹತ್ರ ಬರ್ಲಿ, ಅದು ಓದ್ಬೇಕು, ಡಿಸ್ಕಷನ್ ಮಾಡ್ಬೇಕೆಲ್ಲ ಮಾಡ್ಬೇಕು. ಬರೀ ನೀವೇ ಮಾತಾಡ್ ಕೂತ್ರೆ ಹೆಂಗ ಆಗಂಗಿಲ್ಲ. ಫೋನ್ ಕೊಡೀಗ. 1 ನಿಮಿಷ ಎಕ್ಸಾಮ್ ಅಂತ ಓದ್ತಾವ ಜೋಡಿ ಮಾತಾಡ್ಕೊಂಡು ನೋಡ. ನಾ ಒಂದ್ ಮಾತಾಡ್ಲಿಕತ್ತೀನಿ ಫೋನ್ಯಾಗ, ಇಂಪಾರ್ಟೆಂಟ್ ಕಾಲ. ನಾ ಯಾವತ್ತರ ನಿನ್ ಫೋನ್ ಕೇಳಿನಪ್ಪ, ಲೈಫ್ನಾಗ ಫಸ್ಟ್ ಟೈಮ್ ಕೇಳಿದ್ನ. ಅಲ್ಲೋ, ನಾನು ಫೋನ್ ತಿಂದ್ಬಿಡ್ತೀನಿ, ನೀ ಯಾಕೆ ಹಿಂಗ್ ಮಾಡಾತಿ? ಫೋನ್ ಕೊಡಪ್ಪ. 1 ನಿಮಿಷ ನಾನು ಕರೆನ್ಸಿ ಇದ್ರೆ ನಿನ್ ಫೋನೇ ಕೇಳ್ತಿರ್ಲಿಲ್ಲ. ಈಗ 1 ನಿಮಿಷ ಮಾತಾಡತ್ತಾನ, ಮ್ಯೂಟ್ ಹಾಕಿ ನೀರೋ 1 ನಿಮಿಷ ಅವ್ರು ಕೇಳಿಸ್ಬಾರ್ದು, ಅಬ್ರು ಜಗಳ ಆಡ್ದ. ಹೋಲ್ಡ್ ಯಾಕೆ ಮಾಡಿದೆ? 1 ನಿಮಿಷ ಇರು. ನಾ ಹೇಳೋದು 5 ನಿಮಿಷ ಕೆಳಗೆ ನೀ ಇಲ್ಲೇ ನಿಂತಾರ ನಮ್ ಪರ್ಸನಲ್ ನಮಗೂ ಮಾತಾಡ್ಲಿಕ್ಕೆ ಆಗಲ್ಲಪ್ಪ. ಯಾಕೆ ಗಾಬರಿಗಿ? ನಾ ಯಾಕೆ ಕೆಳಗ್ ಹೋಗ್ಬೇಕು? ಹೋಗೋ ಮಾರ, ನಿಮ್ ಮುಂದಿದ್ರ ಮಾತಾಡಕ್ ಆಗಲ್ಲ ನಮ್ಗೆ. ನೀ 1 ನಿಮಿಷ ಕೆಳಗ್ ಹೋಗು. ಅಷ್ಟೊಳಗನ 2 ನಿಮಿಷ ಮಾತ್ರ ಕೆಳಗ್ ಬಂದ್ಬಿಡ್ತೀನಿ, ಫೋನ್ ಕೊಟ್ಬಿಡ್ತೀನಿ. ಫೋನ್ ಕೊಡಪ್ಪ, ನೀವು ಫೋನ್ ಕೊಟ್ಬಿಟ್ಟು ಏನ್ ಬೇಕಾರೆ ಮಾಡ್ಕೊ. ನೋಡೋ, ಇದು ಒಂದು ಕಾಲ ಆಗೋ ತನಕ ನಾ ಕೊಡಲ್ಲ. ನೀವ್ ಹೋಗ್ ಅಲ್ಲಿ ಕೆಳಗ್ ಹೋಗು. ಆಕೆ ಅವ್ವ ನಿಮ್ಮ ಅಮ್ಮ ಚಾ ಮಾಡ್ಯಾಳ, ಹೋಗ್ ಚಾ ಕುಡಿ, ಹೋಗ. ಹಲೋ ಹಲೋ ಶ್ಯಾಮ, ಮಾತಾಡಪ್ಪ. ತಂದ್ ಕೊಡ್ತೀನಿ, ಹೋಗೋ ಮಾರ, ಹೋಗು. ಸರಿ, ಒಂದ್ 5 ನಿಮಿಷ ಅಷ್ಟೇ. 5 ನಿಮಿಷ ಅಷ್ಟೇ ಕಾಯ್ತೀನ. ನೀ ಬಂದಿಲ್ಲ ಮತ್ತೆ ಬರ್ತೀನಿ. ಬರ್ಬೇಡ, ನಾನೇ ಬರ್ತೀನಿ. 5 ನಿಮಿಷ ಒಳಗೆ ಕೆಳಗ ಬರ್ತೀನಿ. 5 ನಿಮಿಷ ಮಾತಾಡ್ಕೊತೀನಿ. 10 ನಿಮಿಷ ಆಕೈತಿ, ಮತ್ತೆ ಹೋಗು ಮಾರ. ಯಾರ ಜೊತೆ ಮಾತಾಡೈತಿ? ನನ್ ಫ್ರೆಂಡ್ ಜೋಡಿ. ಹೋಗು. ಲಘು 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 ಫೋನ್ ಬರ್ತೀನಿ, ಹೋಗು. ಲಘು ತೊಂಬ. ಆಯ್ತು, ಹೋಗ. ಮ್ಯೂಟ್ ಒಂದು ತೆಗಿಬೇಕು. ಹಲೋ ಹಲೋ. ಏ ಶ್ಯಾಮ, ಏನದು ಹುಚ್ಚುಚ್ಚರಂಗ ಏನೇನಾರ ಮಾತಾಡ್ಕೊಂತ? ಶಂಕರ ಅಂತಿದಿ, ಮೀಟಿಂಗ್ ಅಂತಿದಿ, 4 ಗಂಟೆ ಅಂತಿದಿ, ಯಾಕ ಏನಂತ ಹೇಳ? ತಲಿ ಸರಿ ಐತಿ ನಿಂದ? ನಾವು ನಿನ್ಗ ಅರ್ಥ ಆಗಲ್ಲ. ಅಲ್ಲೋ, ನೀ ಏನ್ ಹೇಳಿದ್ದ ಹೇಳು? ಮಗನ ಫೋನ್ ಟೆಸ್ಟ್ ಮಾಡು ಅಂತ ಹೇಳಿದ್ದಿಲ್ಲ? ಅದಕ್ಕೆ ನಾ ಬೇಕಂತ ಹೇಳಿ ಅವ್ನ ಫೋನ್ ತಗೊಂಡೆ. ನಾನ್ ನಿನಗೆ ಯಾರಿಗೆ ಡಯಲ್ ಮಾಡೋದಪ್ಪ? ಅವ್ನು ಮುಂದೆ ಬೇರೆ ನಿಂತಾನೆ. ಯಾರು ಮಾಡೋದು ಅಂತೇಳಿ ನಿನಗೆ ಮಾಡಿದ್ರೆ ನೀ ನಾವು ಹೇಳಿದ ಅರ್ಥನ ಮಾಡ್ಕೊಳ್ಳಿ. ಸುಮ್ ಮೀಟಿಂಗ್ ಅಂದ್ರೆ ಹ್ಞೂ ಅನ್ಬೇಕು. ಅದು ಬಿಟ್ಟು ನಾವು ಏನು ಎತ್ತಾ ನೀ ಕೇಳ್ಕೊ ಕೂತಲ್ಲ, ಅವ್ ಇಲ್ಲೇ ನೋಡತ್ತಾನ, ಅವ್ ಇಲ್ಲೇ ಬರತ್ತಾನ. ಅವ್ ಬಾಜುಕ ಬಂದ, ನಾ ಏನು ಹೊಯ್ಕೋಬೇಕು ಅನ್ನಿತ್ತು. ಅದಕ್ಕೆ ಅದು ಇದು ಏನೋ ಮಾತಾಡಿ ಮ್ಯಾನೇಜ್ ಮಾಡಿದ್ದೀನಿ, ಮ್ಯೂಟ್ ಹಾಕಿದ್ನಿ. ಇಲ್ಲ ನೀ ಅಲ್ಲಿ ಜೋರ ವಾ ಕೇಳೋದು, ಅವ್ ಮಾಡ್ತೀವ ಅದೇನು ಅನ್ನೋದು ಬೇಡತ್ತೆ, ಮ್ಯೂಟ್ ಹಾಕಿದ್ನಿ. ಸರಿ, ಈಗ ಒಂದು ಕೆಲಸ ಮಾಡಿ, ನಿನ್ನ ಜೋಡಿನ ಮಾತಾಡ್ಕೊಂಡು ಕೂತ್ರೆ ಟೈಮ್ ಹಾಕೈತು. ಅವ ಆಲ್ರೆಡಿ. ಏಯ್, ನನಗೇನು ಗೊತ್ತು ಮಾರಾಯ, ನಿನ್ನ ಮಗನ ನಂಬರ್ ತಗೊಂಡು ನೀ ಇನ್ವೆಸ್ಟಿಗೇಷನ್ ಮಾಡ್ತೀಯ ಅನ್ನೋದು. ಅವ್ನ ಫೋನ್ ನನ್ನ ಕೈ ಸಿಕ್ಕತ್ತೀಗ. ಅವ ಯಾರ ಜೋಡಿ ಮಾತಾಡತ್ತಾನ ಅಂತ ಹೇಳಿ ನಾ ಕಂಡಿಡಿಬೇಕೀಗ. ಫಸ್ಟ್ ಡೈಲ್ ಒಳಗೆ ಅವ್ನು ಕಂಡಿಡಿಬೇಕೀಗ. ಗುಡ್, ವೆರಿ ಗುಡ್. ಆಮೇಲೆ ಇಲ್ಲೇ ಕರೆಕ್ಟಾಗಿ ಕೇಳಿಸ್ಕೊ ನೀನು. ಇವು ನಮ್ಮ ಹುಡುಗರು ಒಂದಿಷ್ಟು ಕೋಡ್ ಇರ್ತಾವ. ಏನಪ್ಪಾ ಅಂತಂದ್ರ, ಈ ಗೀತಾ ಅನ್ನೋ ಹೆಸರು ಇರ್ತೈತಲ್ಲ, ಅದಕ್ಕ ಗಿಟ್ಸ್ ಅಂತ ಹಾಕಿರ್ತಾರ. ಈ ರೀತಾ ಅನ್ನೋ ಹೆಸರು ಇತ್ತಂದ್ರ ಅದಕ್ಕ ರಿಟ್ಸ್ ಅಂತ ಹಾಕಿರ್ತಾರ. ಇನ್ನು ಸಂಧ್ಯಾ ಅನ್ನೋ ಹೆಸರು ಇರ್ತಾವಲ್ಲ, ಅದಕ್ಕ ಶಾಂಡಿ ಅಂತ ಹಾಕಿರ್ತಾರ. ಇವೆಲ್ಲಾ ಬಾಳ ಸೂಕ್ಷ್ಮ ಅಬ್ಸರ್ವ್ ಮಾಡ್ಬೇಕು ನೀನ. ಗುಡ್, ನೀ ಏನ್ ಮಾಡಕತ್ತಿಲ್ಲ, ಇದು ಕರೆಕ್ಟ್ ಕೆಲಸ. ಇವತ್ತಿಂದಾನೇ ನಿನ್ ಕೆಲಸ ಕಾರ್ಯೋನ್ಮುಖವಾಗ್ಲಿ. ಹೌದಲ್ಲ, ಕರೆಕ್ಟ್. ನೋಡ್ತೀನಿ. ನೀ ಏನೇನು ಹೇಳಿದಲ್ಲ, ಅವೆಲ್ಲ ಗೀತಾ ಅಂತಿದ್ರೆ ಗಿಟ್ಸ್, ರೀತಾ ಅಂತಿದ್ರೆ ರಿಟ್ಸ್, ಸಂದೀಪ್ ಅಂತಿದ್ರೆ ಸ್ಯಾಂಡಿ ಅಂತ ಹೇಳಿದಲ್ಲ. ನೋಡ್ತೀನಿ. ಅಲ್ಲ, ಅದು ಬಿಟ್ಟು ಮತ್ತೆ ಇವು ಯಾರು ಬೇರೆ ಹಾಕೊಂಡಿದ್ದಾನೆ ನೋಡ್ತೀನಿ ಬಿಡು ಮರ. ಈಗ ನಿನ್ನ ಜೋಡಿನ ಮಾತಾಡ್ಕೊತಿದ್ದ ಅವ 5 ನಿಮಿಷ ಒಳಗೆ ಮ್ಯಾಲೆ ಬರ್ತಾನೆ. ನಾನು ನೀ ಮಾತಾಡ್ಕೊತ ನೀ ಬಂದ್ರೆ ಫೋನ್ ಕಿತ್ಕೊಂಡು ಹೋಗ್ತಾನ. ಅಷ್ಟೊಂದು ನೋಡ್ಲಿಕ್ಕೆ ಆಗಲ್ಲ. ಫೋನ್ ಇಡಪ್ಪ. ಸರಿ ನೋಡ, ನೀ ಅವ್ನ ಒಟ್ಟ ಲೂಸ್ ಬಿಡ್ಬೇಡ. ಅವನ ಕರೆಕ್ಟ್ ಆಗಿ ಫಾಲೋ ಮಾಡಿ ಅವನು ಸರಿಯಾದ ದಾರಿಗೆ ತಗೊಂಡ್ ಬರ್ಬೇಕು. ನಿನಗ
ತಂದೆ ಆದಂತವನ ಕರ್ತವ್ಯ ಇದು. ಇಡು ಫೋನ್ ಇಡು, ಅವ್ನು ನೋಡಿ ನಿಂಗೆ ಫೋನ್ ಮಾಡ್ತೀನಿ ಮತ್ತೆ. ಅವ್ನು ನನ್ನ ಮೊಬೈಲಿಂದ ಮಾಡ್ತೀನಿ. ಆಯ್ತು ಇಡು ಮಾರಾಯ, ಇಡು ಹಾಕಿ ಕಟ್ ಮಾಡಿ. ಶ್ಯಾಮ ಬಹಳ ಸೀರಿಯಸ್ ಆಗಿ ತಗೊಂಡ ಮ್ಯಾಟ್ರ್. ಫಸ್ಟ್ ಟೈಮ್ ನೀವು ಮಾಡಿ, ಇದ್ರ ಹಿಂದಿನ ಟೈಮ್ ಪವಿ ಅಂದ್ರ ಪವಿತ್ರ ಹುಡುಗಿನ. ಫಸ್ಟ್ ಶಂಕರ್ ನಾ ಮಾಡಿದ್ದು, ಸೆಕೆಂಡ್ ಪವಿ ಅಂದ್ರ ಪವಿತ್ರ. ಯಪ್ಪ ಪಾಪ ಇವ ಬಿಟ್ಟಿಲ್ಲ, ಇವ ಹುಡುಗಿ ಜೋಡ ಮಾತಾಡತ್ತಾನ. ಅಲ್ಲ ಹುಡುಗಿ ಏನ್ ಮಾತಾಡಿದ್ಲು ಅನ್ನೋದನ್ನ ನಾ ಈಗ ಡಯಲ್ ಮಾಡ್ಬಿಟ್ರೆ ಅವನೇ ಅನ್ಕೊಂಡು ಆಕೆ ಮಾತಾಡಕ್ ಶುರು ಮಾಡ್ಬಿಡ್ತಾಳ. ಹಾ ಕರೆಕ್ಟ್, ಅವಾಗ ಆಕೆ ಏನ್ ಮಾತಾಡ್ತಾನ ಗೊತ್ತಾಯ್ತಂದ್ರ ಕರೆಕ್ಟ್ ಅವಾಗ ಸಿಗಾಕೋತಾನ. ಈಗ ಡಯಲ್ ಮಾಡ್ಬಿಡ್ಲೆ, ಮಾಡಬೇಕು ಮತ್ತ ಅವನು ಹಲೋ, ಯಾಕೋ ಫೋನ್ ಕಟ್ ಮಾಡಿದೆ? ನಿಮ್ಮಪ್ಪ ಬಂದ್ರು ಅಂತ? ಏನು 5 ನಿಮಿಷ ಅಂದಿದ್ದಿ, 15 ನಿಮಿಷ ಆಯ್ತು, ಇನ್ನ ಮುಗ್ದಿಲ್ಲ ನಿನ್ ಮೀಟಿಂಗ್. ಮೀಟಿಂಗ್ ಮುಗ್ದಿಲ್ಲ ಮಾರ, ಮಾತಾಡತ್ತೀನಿ ಫೋನ್ಯಾಗ. ಮೀಟಿಂಗ್ ಅಲ್ಲ, ಅದು ಏನೋ ಒಂದು ಕಾಲ್ ಇಂಪಾರ್ಟೆಂಟ್. ನೀ ಇಷ್ಟಕ್ಕೂ ಯಾಕೆ ಬಂದಿ? ಇನ್ನ 2 ನಿಮಿಷ ಆಗಿಲ್ಲ. ನಾವು ಮೀಟಿಂಗ್ ಅಲ್ಲ, ಮತ್ತೆ ಇನ್ಯಾರ ಜೊತೆ ಮಾತಾಡಿತಿದ್ದೆ ನೋಡು, ಒಂದು ಅದೇನೋ ಮೆಸೇಜ್ ಮಾಡತ್ತಿದ್ನಿ, ಅದು ಮೆಸೇಜ್ ಮಾಡ್ಬಿಡ್ತೀನಿ, ಮಾಡ್ಕೊಡ್ತೀನಿ. ಹೋಗ್ ಫೋನ್ ಕೊಡ್ತೀನಿ, ಹೋಗಪ್ಪ ಒಂದ್ ಸೆಕೆಂಡ್ ಹೋಗಿ. ಏನಪ್ಪ ಮೊದ್ಲು ಕಾಲ್ ಅಂತಿ, ಮೆಸೇಜ್ ಅಂತಿ, ಏನೇನ್ ಮಾಡ್ಬೇಕಾಗಿ ನಿಂಗೀಗ? ಲಿಸ್ಟ್ ಒಳಗ ಡಿಲೀಟ್ ಮಾಡ್ಬೇಕು ಮಾರ. ಏನ ನೋಡೋ ಮೆಸೇಜ್ ಮಾಡ್ಬೇಕನ. ಒಂದ್ ನಿಮಿಷ ಇರು, ನಾ 1 ನಿಮಿಷ ಆದ್ಮೇಲೆ ಕೊಡ್ತೀನಿ. ನೀ ಅಲ್ಲಿ ತನಕ ನಾ ಇಲ್ಲೇ ಇರ್ತೀನಿ, ಮಾಡಿ ಏನ್ ಮಾಡ್ತೀವಿ ಮಾಡಿ. ನಿನ್ ಮುಂದ್ ಮಾಡ್ಲಿಕ್ಕೆ ಆಗಲ್ಲ ಮರ. ಅದು ಡಿಲೀಟ್ ಮಾಡ್ಬೇಕು. ಮೆಸೇಜ್ ಡಿಲೀಟ್ ಮಾಡ್ಬೇಕು, ಹೊಸ ಮೆಸೇಜ್ ಬರಿಬೇಕು. ಲಘು ಮಾಡಪ್ಪ, ಮಾಡಿಲ್ಲ ಮಾಡ. ನಿಂದ್ರು ಇಲ್ಲೇ ನಿಂತ್ರ ಸೆಕೆಂಡ್. ಆಯ್ತಾ? ಇರೋ ನಿಮಿಷ, ಲಘು ಮಾಡಪ್ಪ. ಆಯ್ತಾ? ಕೊಡ್ತೀವಿ. ನನ್ಗೀಗ ಮಾತಾಡ್ಬೇಕಾಗ್ಯದ, ಡಿಸ್ಟರ್ಬ್ ಮಾಡ್ಬೇಡ. ಇಂಪಾರ್ಟೆಂಟ್ ಕಾಲ್ ಅದ, ಮಾತಾಡ್ತಿರ್ತೀನಿ, ನಡು ಬರ್ಬೇಡ. ಆಯ್ತಾ? ಆಯ್ತಪ್ಪ, ಹೋಗ್. ಇಲ್ಲೇ ಇರ್ಬೇಕು ನೀ. ಹ್ಞೂ ಮಾರಾಯ, ರೂಮ್ ಬರ್ಬೇಡ. ಆಮೇಲೆ ನಿನ್ ರೂಮ್ ಯಾರು ಬರ್ತಾರ? ಇಲ್ಲಿ ಬಿಟ್ರೆ ಕೆಳಗೆ ಹೋಗ್ಕೊಂಡು ಹೋಗ್. ಹಲೋ, ಹಾ ಏನಾಗಿತ್ತಂದ್ರ ನನ್ನ ಮುಂದೆ ಮಾತಾಡ್ತಾನಲ್ಲ ಇವ. ಹಾ ಎಲ್ಲಾರ ನಾಯಿ ಹಳ್ಳಕ್ಕೆ ಬಿತ್ತಲ್ಲ, ಹಂಗೆ ನಮ್ಮ ನಾಯಿನೂ ಹಳ್ಳಕ್ಕೆ ಬಿತ್ತ ಇದೆ. ಅಲ್ಲ ಇಷ್ಟು ದಿವಸ ಎಕ್ಸಾಮ್, ಹುಡುಗರ ಜೋಡಿ ಸ್ಟಡಿ, ಅದು ಇದು ಅಂತ ಹೇಳಿ ಹುಡುಗಿ ಜೋಡಿ ಮಾತಾಡತ್ತಾನ. ಅವನಿಗೆ ಏನಪ್ಪ ಇದು, ನಮ್ಮ ಫ್ರೆಂಡ್ ಹೇಳ್ದಂಗೆ ಅವನು ತಲೆ ಮೇಲೆ ಕೈ ಹೊತ್ಕೊಂಡು ಕೂಡಂಗಾಯ್ತಲ್ಲ. ಈಗ ಏನು ಮಾಡೋದು? ಇದಕ್ಕೊಂದು ಏನರ ಮಾಡಬೇಕು, ಇಲ್ಲ ಅಂದ್ರೆ ಅಷ್ಟ. ಯಾಕ್ರಿ ಇನ್ನೂ ನಿದ್ದೆ ಬರ್ಲಿಲ್ವಾ? ಹ್ಯಾಂಗ್ ನಿದ್ದೆ ಬರ್ತೈತಿ? ನಿನ್ನ ಮಗನ್ ನೆನ್ಸ್ಕೊಂಡ್ರೆ ಹ್ಯಾಂಗ್ ನಿದ್ದೆ ಬರ್ತೈತಿ? ಯಾಕ್ರಿ ಅವನ್ ಏನ್ ಮಾಡ್ದ? ಅವ ಏನ್ ಮಾಡ್ದ? ಅಲ್ಲ ಅವನ್ನ ಅಬ್ಸರ್ವ್ ಮಾಡಿ ಎನ್ನಿ. ಅವನ್ ಏನ್ ಅಬ್ಸರ್ವ್ ಮಾಡೋದು? ಅವನ್ ಪಾಡಿಗೆ ಅವ್ನ್ ಇದಾನಲ್ಲ. ಅಲ್ಲ, ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ನಿಮ್ನ. ಅವನ್ ಅಬ್ಸರ್ವ್ ಮಾಡ್ದ ಅಂತ ಇದನ್ನೇ ಕೇಳ್ತಾ ಇದ್ದೀರಲ್ಲ, ಏನ್ ಅಬ್ಸರ್ವ್ ಮಾಡ್ಬೇಕು ಅವನನ್ನ? ನೋಡ, ನಾನು ನಿನಗತ್ತಿನ ಅವನ್ ಯಾಕೆ ಅಬ್ಸರ್ವ್ ಮಾಡ್ಬೇಕು ಅನ್ಕೊಂಡೇ ಇದ್ದೆ. ಇವತ್ತು ಮುಂಜಾನಿಂದ ನನಗೆ ಅನುಮಾನ ಶುರು ಆಗೈತಿ. ಏನ್ ಅನುಮಾನ? ಹಾ, ಅನುಮಾನನ? ನೀನ್ ನೋಡಿಲ್ಲನೆ, ನಿನ್ ಮಗ ಯಾವಾಗ್ಲೂ ಬರೇ ಫೋನ್ ಹಿಡ್ಕೊಂಡ ಅಲ್ಲಿ ಮಾತಾಡಿದ್ ಇಲ್ಲಿ ಮಾತಾಡಿದ್ ಎಲ್ಲ ಮಾತಾಡ್ತಿರ್ತಾನ. ಅದು ಅಬ್ಸರ್ವ್ ಮಾಡಿಯೇ ಇಲ್ಲ? ಫೋನ್ ಅಲ್ಲಿ ಏನ್ ಮಾತಾಡ್ತಾನ? ನನ್ ಫ್ರೆಂಡ್ ಜೊತೆ ಮಾತಾಡ್ತಿರ್ತಾನೆ, ಅದನ್ನ ಏನ್ ಅಬ್ಸರ್ವ್ ಮಾಡಿದ್ರಿ? ಹಾ, ಅದೇ ನಾವು ತಿಳ್ಕೊಂಡಿದ್ ತಪ್ಪ. ಅಲ್ಲ, ಅವ್ನ ಫ್ರೆಂಡ್ ಜೋಡಿ ಮಾತಾಡ್ತಾನಂತ ನಾವ್ ಅನ್ಕೋತೀವಿ, ಆದ್ರೆ ಯಾವ ಫ್ರೆಂಡ್ ಜೋಡಿ ಮಾತಾಡ್ತಾನ ತಿಳ್ಕೊಂಡಿವೆ? ಇಲ್ಲ. ಹಾ, ಅವ ಬಾಯ್ ಫ್ರೆಂಡ್ ಜೋಡಿ ಮಾತಾಡ್ತಾನೋ, ಗರ್ಲ್ ಫ್ರೆಂಡ್ ಜೋಡಿ ಮಾತಾಡ್ತಾನೋ. ಬಾಯಿ ತೆಗಿಬೇಡ, ಈಗ ತೆಗ್ದಿ ಚಲೋ. ಎಲ್ಲ ಮುಗಿದ ಮೇಲೆ ಬಾಯಿ ತೆಗ್ದಿತ್ತಂದ್ರೆ ಬಾಯಿಗೆ ಏನ್ರ ಹೋಗ್ತಿತ್ತು, ಇಲ್ಲ ಬಾಯಿ ಬಡ್ಕೋಬೇಕಾಗಿತ್ತು ಅವನ. ಅದಕ್ಕೆ ಅವ್ನು ಬರೀ ಫೋನ್ ಮಾತಾಡ್ತಾನಲ್ಲ, ಯಾರ್ ಜೋಡಿ ಮಾತಾಡ್ತಾನ ಅಂತ ತಿಳ್ಕೊಬೇಕ. ಹೆಂಗ್ ತಿಳ್ಕೊಳದ್ರಿ? ಹೆಂಗ್ ತಿಳ್ಕೊಬೇಕಂದ್ರ ಅವ್ವ ಅಪ್ಪ ಆಗಿ ಅವ್ ಮಾತಾಡೋದನ್ನ ಕಳ್ಳತನದಿಂದ ಕದ್ದು ಕೇಳ್ಬೇಕ.
ಏ ಮಗ ಮಾತಾಡೋದನ್ನ ಕದ್ದು ಕೇಳೋದು ತಪ್ಪಲ್ವಾ? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್. ಆತ್ಮೀಯ ಪ್ರೇಕ್ಷಕ ಬಂಧುಗಳೇ, ಇವತ್ತು ನಾನು ಏನ್ ವಿಷಯ ಹೇಳಕ್ ಬಂದಿನಿ ಅಂತಂದ್ರ, ಈಗಾಗಲೇ ನೀವು ಸಾಕಷ್ಟು ಸರಿ ಸುಶೀಲ್ ಮೊಕಾಶಿ ಮೀಡಿಯಾದೊಳಗ ನೀವು ನನ್ನ ನೋಡಿದ್ರಿ. ಆ ಚಾನಲ್ ನ ಹೊಸದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತ ಆಗಿದೆ. ದಯಮಾಡಿ ಎಲ್ರು ಈ ಚಾನಲ್ ನ ನೋಡ್ರಿ, ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಆ ಚಾನಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ ಶೇರ್ ಮಾಡ್ರಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್.